ಎಲ್ಲಿ ಮಾಡ್ತೀನಿ ಅಯ್ಯೋ ಅದು ಯಾವ್ದು ಮಾರೆ ವೈರಸ್ ಎಲ್ಲಿ ಯಾವ್ದು ಕೆಲಸದ ಹಾಗೆ ಏ ಅಪ್ಪ ಅವ್ರು ಸಾಗಿ ನೋಡಿದ್ದು ವಿಡಿಯೋ ಮಾಡೋದ ಎದ್ದು ನೋಡುದು ಮಾರೆಯ ಇವತ್ತು ನಂಗೆ ಒತ್ತುಂಟು ಸೊ ಯಾರು ಮಾರೆ ಪ್ರಶ್ನೆ ಕೇಳ್ತಾರೆ ಹಾಗೆಲ್ಲ. ನಮಸ್ಕಾರ, ಬೆಳಗ್ಗೆದ್ದು ಕೆಲಸ ಇಲ್ಲದವರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಹೆಗ್ಡೆ. ನಮ್ಮ ಜೊತೆ ಇದ್ದಾರೆ ಹರಿಣಿ ಅಂಡ್ ಇವರು ಕುಮಾರದಾಸ್. ನನಗೆ ಕೆಲಸ ಇಲ್ಲ, ನಿಮಗೆ ಕೆಲಸ ಉಂಟಿಲ್ಲ ಮತ್ತೆ ಅರ್ಜೆಂಟ್ ಉಂಟು ಮತ್ತೆ ನಾನು ಕೆಲಸ ಇಲ್ಲದವ್ರ ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವು ಮುಖ ನೋಡ್ತಾ ಇದ್ದೀನಿ. ನಿಮ್ಗೆ ಕೆಲಸ ಇಲ್ಲ, ನಮ್ಗೆ ಕೆಲಸ ಇಲ್ಲ. ಸೊ ನಿನ್ನೆ ಒಂದು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಯೂಟ್ಯೂಬ್ ಅಲ್ಲಿ. ನಮ್ದು ಅಮ್ಮ ಬ್ಲಾಗರ್ ಆಗಿರುವಂತದ್ದು. ಸೊ ಅದರ ಒಟ್ಟಿಗೆ ನಾನು ಹೇಳಿದ್ದೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಅಂತ. ಯಾರು ಪ್ರಶ್ನೆ ಕೇಳೋದಿಲ್ಲ ನಂಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವರು ಕ್ರಿಯೇಟರ್ಸ್ ಎಲ್ಲ ಹೇಳ್ತಾರೆ, ಕೆಲವರು ಏನ್ ಕೇಳ್ತಿದ್ರು ಕೂಡ ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಅಂತ. ನಾನು ಸತ್ಯನೇ ಹೇಳ್ತೇನೆ, ನಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳೋದಿಲ್ಲ. ಬಟ್ ಇವತ್ತು ನಿನ್ನೆ ಏನೋ ಗೊತ್ತಿಲ್ಲ, ಅಮ್ಮ ವಿಡಿಯೋ ಮಾಡಿದ್ದಾರೆ, ಒಂದೇನೋ 20-30 ಪ್ರಶ್ನೆಗಳನ್ನ ಕೇಳಿದೆ. ಅದನ್ನ ಫಿಲ್ಟರ್ ಮಾಡಿ ಒಂದು 10 ಪ್ರಶ್ನೆ 10-12 ಪ್ರಶ್ನೆ ನಾನು ರೆಡಿ ಮಾಡಿದ್ದೇನೆ. ಅಂಡ್ ಇವರಿಗೆ ಆ ಪ್ರಶ್ನೆ ಏನು ಅಂತ ತೋರಿಸಿಲ್ಲ, ಯಾಕಂತ ಹೇಳಿದ್ರೆ ಅವರು ರೆಡಿ ಆಗ್ತಾರೆ, ಆನ್ಸರ್ಗಳನ್ನೆಲ್ಲ ಮೊದಲೇ ಆಲೋಚನೆ ಮಾಡಿ ಹೇಳ್ತಾರೆ. ಸೊ ಇದ್ದಂಗೆ ಹೇಳಿ ಅಂತ ಹೇಳೋ ಕಾರಣಕ್ಕೋಸ್ಕರ ಆ ಪ್ರಶ್ನೆಗಳನ್ನ ಹಾಗೆ ತಗೊಂಡ್ಬಂದಿದ್ದೇನೆ. ಯಾವುದೇ ಕಾರಣಕ್ಕೂ ನೀವು ಪ್ರಶ್ನೆ ನೋಡ್ಲಿಕ್ಕಿಲ್ಲ, ನೋಡಿದ್ದು ನನಗೆ ಅಲ್ಲಿ ಮತ್ತೆ ಗೊತ್ತಾಗ್ತದೆ. ಓಕೆನಾ? ಸೊ ಫಸ್ಟ್ ಪ್ರಶ್ನೆ ಅಂತ ಕೇಳಿದ್ದಾರೆ ಅಂತ ಹೇಳ್ತಾರೆ ರೇಖಾ ಟಿ ನರಸೀಪುರದಿಂದ. ನಿಮ್ಮ ಅಮ್ಮ ಸುಂದರವಾಗಿದ್ದಾರೆ, ಇದರ ಹಿಂದಿರುವ ಸತ್ಯ ಏನು ಅಂತ ಕೇಳಿದ್ದಾರೆ. ಎಂತ ಹೇಳ್ತಿ? ದೇವರದ್ದು ದೇವರ ಅಲ್ಲಿಕ್ಕೆ ದೇವರ ಕೊಟ್ಟಂತವರ. ನೀವು ಅಮ್ಮನ ನೀವು ಅಮ್ಮನ ನಿಮ್ಮ ಪ್ರಶ್ನೆ ಮಾತ್ರ ನೀವು ಅಪ್ಪ ಹೇಳ ಬೇಗ. ನಂಗೆ ಅವ್ರು ಹೇಳೋಗ್ಲಿ, ನಾನು ಸುಂದರ ಹೇಳಿದವರು ಅವರೊಬ್ಬರೇ ನಂತ ಸುಂದರ ಅಂತ. ಅದೆಲ್ಲ ಸುಂದರ ಹೇಳಿ. ಎರಡನೇ ಪ್ರಶ್ನೆ ಅವ್ರು ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಹೇಳ್ಬೇಕಲ್ಲ, ಇನ್ನೂ ಕೂಡ ಚಂದ ಆಗ್ತೇನೆ ಅಂತ. ನೀವು ಇದರಿಂದ ಇನ್ನೂ ಸಹ ಚಂದಾಗಿ ಆರೋಗ್ಯವಂತವಾಗಿರ್ಬೇಕು ಅಂತ ಆಸೆ. ಎರಡನೇ ಪ್ರಶ್ನೆ ಶಿವ ಎಂ ಅಂತೇಳಿ. ಅಂಕಲ್, ಯೂಟ್ಯೂಬ್ ನಿಂದ ದುಡ್ಡು ಬರ್ತಿದ್ಯಾ? ನೀವು ಕೆಲಸ ಬಿಟ್ಟು ಇದೇ ಕೆಲಸ ಮಾಡಿ. ಮಾಡಿರುವುದು ಅದೊಂದು ಪೊಟ್ಟು ಒಂದು, ಅದಕ್ಕೆ ದುಡ್ಡು ಬರುವುದರಿಂದ ಕೆಲಸ ಬಿಟ್ಟು ಯೂಟ್ಯೂಬ್ ಮಾಡ್ತೀರಾ ಅಂತ. ನಾವು ಮಾಡೋದಿಲ್ಲ, ನಮಗೆ ಅದೇ ನಾವು ಮಾಡುವಂಥ ಕೆಲಸವೇ ಸಾಕು. ಇದು ಆಗ್ಲಿಕ್ಕಿಲ್ಲ ನಮಗೆ ಈ ಮೊಬೈಲ್ಗೆ ಬೇಲೆ ಅದೆಲ್ಲ ನಮಗೆಲ್ಲ ಆಗ್ಲಿಕ್ಕಿಲ್ಲ. ಮತ್ತು ಪ್ರಿಯಾ ಅಂತ ಒಬ್ರು ಕೇಳಿದ್ದಾರೆ, ಆಂಟಿ ಅಂಕಲ್ ನಿಮ್ಮ ಮಗನ ಬಗ್ಗೆ ಗೊತ್ತು, ನಿಮ್ಮ ಎಜುಕೇಶನ್ ಏನು ಅಂತ ಕೇಳಿದ್ದಾರೆ. ನಮ್ದು SSLC ಪಾಸು. ಇವ್ರು SSLC ಪಾಸ್ ಅಂತೆ, ಇವಳು SSLC ಫೇಲ್ ಅಂತೆ. ಅಮ್ಮ ಅಪ್ಪ ಎಷ್ಟನೇ ಕ್ಲಾಸ್ ಓದಿದ್ದಮ್ಮ? SSLC ಪಾಸ್. ಡಿಗ್ರಿ ತನಕ ಹೋಗಿದ್ದಾರೆ ಈ ಜನ. ಖಾಲಿ 7ನೇ ಕ್ಲಾಸ್ ಹೋಗಿದ್ರು. 7ನೇ ಕ್ಲಾಸ್ ಹೋದ್ರೆ ಸಹ ಡಿಗ್ರಿ ಇದುಂಟು, ಅದು ವಿಷಯ ಉಂಟು, ನಾಲೆಜ್ ಉಂಟು. ಹೋಗಿದ್ದು 7ನೇ ಕ್ಲಾಸ್. ನನ್ನಮ್ಮ 10ನೇ ಕ್ಲಾಸ್ ತನಕ ಹೋಗಿದ್ದಾಳೆ, ಆದ್ರೆ 10ನೇ ಪಾಸ್ ಆಗಿ ಫೈಲ್ ಆಗಿದ್ದಾಳೆ. 10ನೇ ಫೈಲ್ ಆಗಿದ್ದಾಳೆ ನನ್ನಮ್ಮ. ಬಟ್ ನಾನು ಎಷ್ಟೊಂದು ಓದಿದ್ದೇನಮ್ಮ. ಶಾಕುಂತಲ ಅಂತ ಒಬ್ರು ಕೇಳಿದ್ದಾರೆ, ನಿಮ್ಮ ಮಗ ನಮ್ಗೆ ಇಷ್ಟವಾಗಿದ್ದಾರೆ, ನಮ್ಮ ಮಗಳನ್ನ ನೋಡ್ತೀರಾ ಅಂತ ಕೇಳಿದ್ದಾರೆ. ಇವನೇ ಮಾಡಿದ್ದಲ್ಲ, ಇವನೇ ಕೂತ್ಕೊಂಡು ಇಲ್ಲ ಮಾಡಿ ನೋಡಿ, ನಾನು ಹೆಸರೆಲ್ಲ ಬರಲಿ ಆಗ್ತದೆ ಯಾರ್ಯಾರ್ದು. ನಿಜನಮ್ಮ, ಸುಳ್ಳೆ. ನಿಮ್ಮ ಮಗ ನಮ್ಗೆ ಇಷ್ಟವಾಗಿದ್ದಾರೆ, ನಮ್ಮ ಮಗಳನ್ನ ನೋಡ್ತೀರಾ ಅಂತ. ಎಂತ ಹೇಳ್ತೀವಿ ಶಾಕುಂತಲ ಅವರಿಗೆ? ಅದು ಅವನ ನಿರ್ಧಾರ, ನಮಗೆ ಗೊತ್ತಿಲ್ಲ ಅಲ್ವಾ. ಆಸ್ತಿ ಪಾಸ್ತಿ ಏನಾದ್ರು ಉಂಟಾ? ಇದ್ಯಾರೋ ಒಂದು ಹುಡುಗಿ ಕೇಳಿದಾಳೆ, ಡಿಂಪಲ್ ರಕ್ಷಿತಾ ಅಂತೇಳಿ, ನಿಮ್ಮ ಸೊಸೆ ಹೇಗಿರ್ಬೇಕು? ಒಬ್ಬೊಬ್ಬರೇ ಹೇಳ್ಬೇಕಂತೆ. ನಮ್ಗೆ ಮನೆಗೆ ತಕ್ಕ ಆಗುವಂತ ಸೊಸೆ ಆಗ್ಬೇಕು, ಗುಣನಡತೆ ಎಲ್ಲ ಚೆನ್ನಾಗಿರ್ಬೇಕು, ಮನೆಯಲ್ಲೆಲ್ಲ ಚೆನ್ನಾಗಿರ್ಬೇಕು, ಸ್ಥಿತಿವಂತರಾಗಿರ್ಬೇಕು, ಸ್ಥಿತಿವಂತರಾಗಿರ್ಬೇಕು. ಒಂದು ಸೊಸೆ ಹೇಗಿರ್ಬೇಕು ಅಂತ ಹೇಳಿದ್ರೆ ನಮ್ಮನ್ನ ಒಳ್ಳೆ ನೋಡ್ಬೇಕು ಒಂದು. ಮತ್ತೆ ನಾವು ಅವರನ್ನ ಮಗಳಾಗಿ ನೋಡ್ಕೊಳ್ತೇವೆ.
ನಾವು ಅವ್ರನ್ನ ಸಹ ಮಗಳಾಗಿ ನೋಡ್ಬೇಕು, ಅವಳು ನಮ್ಮನ್ನ ಅಪ್ಪ ಅಮ್ಮನಾಗಿ ನೋಡ್ಕೊಂಡು ಚಂದದಲ್ಲಿ ಇರಬೇಕು, ನಡ್ಸ್ಕೊಂಡು ಹೋಗ್ಬೇಕು ನಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಶ್ನೆ. ನೀವು ಯೋಗಕ್ಕೆ ಹೋಗ್ತೀರಾ, ನಮ್ಗೆ ಹೋಗ್ಲಿಕ್ಕೆ ಕಷ್ಟ, ಮನೆಯವ್ರದ್ದೇ. ನಾವ್ ಏನ್ ಮಾಡ್ಬೇಕು? ನೀನ್ ನಮ್ಮ ಹೇಳಿದ್ವಿ ವಿಡಿಯೋದಲ್ಲಿ ಅಲ್ಲಮ್ಮ, ಎಂತದೆಂತದೆ? ನೀವು ಯೋಗಕ್ಕೆ ಹೋಗ್ತೀರಾ, ನಮ್ಗೆ ಹೋಗ್ಲಿಕ್ಕೆ ಕಷ್ಟ, ನಾವ್ ಏನ್ ಮಾಡ್ಬೇಕು? ನಿಮಗೆ ಹೋಗ್ಲಿಕ್ಕೆ ಕಷ್ಟ ಅಂದ್ರೆ ಏನು, ಏನಾಗಿದೆ? ಯಾಕೆ ವಿಷಯ? ಹೋಗ್ಲಿಕ್ಕೆ ಅಲ್ಲಿ ಯೋಗ ಇಲ್ಲ, ಹೇಳ್ಕೊಡೋದ್ರಲ್ಲಿಲ್ಲ. ಬನ್ನಿ ಇಲ್ಲಿ ಬೆಳ್ತಾಣಿ ಬಂದ್ರೆ ಆಯ್ತು. ಎಲ್ಲ ಕಡೆಯಲ್ಲಿ ಸಹ SPYSS ಅವ್ರದ್ದು ಯೋಗ ಸಮಿತಿ ಎಲ್ಲ ಕಡೆಯಲ್ಲಿ ಉಂಟು. ನೀವು ತಿಳ್ಕೊಂಡು ಅಲ್ಲಿಗೆ ಹೋಗಿ ಯೋಗ ಕಷ್ಟ ಅಭ್ಯಾಸ ಕಷ್ಟ ಮಾಡಿ. ಏನಿಲ್ಲ, ಕಷ್ಟ ಅಂತ ಎಣಿಸಿ ನಾನು ಫಸ್ಟಿಗೆ ಹೋಗ್ಲೇ ಇಲ್ಲ. ಮತ್ತೆ ನನಗೆ ಒಂದೆರಡು ಸಲ ಹೋಗೋ ತುಂಬಾ ಇಷ್ಟ ಆಯ್ತು. ಈಗ ತುಂಬಾ ಖುಷಿಯಲ್ಲಿ ಹೋಗ್ತಾ ಇದ್ದಾರೆ ಯೋಗಕ್ಕೆ. ಅಂಕಲ್, ನನಗೆ ತುಂಬಾ ಕಷ್ಟ ಇದೆ, 10,000 ಹಣ ಕಳಿಸ್ತೀರಾ ಅಂತ ಕೇಳಿದ್ರು ಅವ್ರು. ನೀವು 10,000 ಹಣ ಕಳಿಸ್ತಿದ್ದೀರಾ? ಹೌದು, ನೀವು ವಾಪಸ್ 10,000 ಕಳಿಸಿದ್ದಾಯ್ತು. ಯಾಕೆ? ಒಂದ್ಸಲ ಸೇರಿಸಿ ಕೊಡುವ ಧೈರ್ಯ ಇಲ್ಲ ಅದಕ್ಕೆ. ಮತ್ತೆ ನಿಮಗೆ ಅಷ್ಟು ಉಂಟಿಲ್ವಾ? ನಮಗೆ ಕಷ್ಟ ಇದ್ರೆ ಅದೆಲ್ಲ ಹೇಳಿಕೊಟ್ಟು ಅವ್ರು ಹೇಳಿದ್ರು ಕೂಡ ಕೊಡ್ತಾರೆ. ನೆಕ್ಸ್ಟ್ ಓಕೆ ಆಂಟಿ, ಗೃಹಲಕ್ಷ್ಮಿ ದುಡ್ಡು ಏನ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಅವರು. ಬ್ಯಾಂಕ್ನಲ್ಲಿ ಜಮಾ ಮಾಡ್ತಿದ್ದೆ ಅಂತೇಳಿ. ಎಲ್ಲ ಮಾಡ್ತಿದ್ಯಮ್ಮ? ಲಕ್ಷ್ಮಿ ದುಡ್ಡು ಹಾಗೇನೆ ಬ್ಯಾಂಕಲ್ಲಿ ಇಟ್ಟಿದೆ. ಬ್ಯಾಂಕಲ್ಲಿ ಇಟ್ಟಿದ್ಯಾ? ಅಪ್ಪ ತೆಗೆದು ಖರ್ಚು ಮಾಡ್ತಿದ್ದಾರೆ. ಅದು ವಿಷಯ ಗೊತ್ತೇ ಇಲ್ಲ ನಂಗೆ, ಈಗ ಗೊತ್ತಾಯ್ತು ಅವ್ರನ್ನ ಕೊಟ್ಟಲ್ಲ. ಅಗತ್ಯಕ್ಕೆ ಬೇಕಾದಾಗ ತೆಗೆಯುದು. ಅದಕ್ಕೆ ಅವ್ರು ಇದು ಮಾಡಿ ಹೌದು, ನಿಂದು ಮಾವ ಕೊಡುದಲ್ಲ, ಮತ್ತೆ ನಂಗೆ ಏನು ಕೊಡುದು ತಗೊಳ್ಳುದು. ಈಗ ವಿಷಯ ಗೊತ್ತಾಯ್ತು. ನಿಮ್ಮ ಮಗ ಬಾಲ್ಯದಲ್ಲಿ ಹೇಗಿದ್ದ? ಬಾಲದೆಲ್ಲ ಭಯಂಕರ ತುಂಟ ಅಷ್ಟೇ. ಅಮ್ಮ ಏನ್ ಹೇಳ್ತೀನಿ? ಬಾಲ್ಯದಲ್ಲಿ ಭಯಂಕರ ತುಂಟಾಟ, ಮತ್ತೆ ಮನೆಯಲ್ಲಿ ನಿಂತಲ್ಲಿ ನಿಲ್ತಿರ್ಲಿಲ್ಲ, ಎಲ್ಲರ ಮನೆಗೆ ಓಡ್ತಿದ್ದ. ತುಂಬಾ ಲೂಟಿ ಅಂದ್ರೆ ತುಂಬಾ ಲೂಟಿ. ಅವರು ಅದೇ ಪ್ರಶ್ನೆ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಕಲಿಕೆಯಲ್ಲಿ ಹೇಗಿದ್ರು ಅಂತ. ಕಲಿಕೆಯಲ್ಲಿ ತುಂಬಾ ಹಿನ್ನಡೆ. ಯಾರಾದ್ರೂ ಹೇಳ್ತಾರ ಮಾರಿಗೆ? ತುಂಬಾ ಹಿನ್ನಡೆ. ಮತ್ತೇನ ಪುಣ್ಯಕ್ಕೆ ಯಾರ ದೇವರ ಆಶೀರ್ವಾದ ಏನ, ಮತ್ತೆ ಸ್ವಲ್ಪ ಸ್ವಲ್ಪ ಮುಂದೆ ಈಗ ಬಂದು ಒಂದು ಯಥಾಸ್ಥಿತಿಯಲ್ಲಿ ಇದ್ದಾನೆ ಇವಾಗ. ಗೌತಮ್, ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳಿ ಅಂತ ನಂಗೆ ಕೇಳಿದ್ದಾರೆ. ನಾನು ಬೆಳಗ್ಗೆ ಮಗಳನ್ನ ಯಾಕೆ ಕೇಳಿಲ್ಲ? ಹೌದು, ಅವಳು ಕೇಳ್ತಿದ್ದಾಳೆ ಪ್ರಶ್ನೆ. ಅದೇ ಮಗಳು ನನಗೆ ಯೋಚನೆ ಇಲ್ಲ, ನೋಡ್ಲಿಲ್ಲ ಸರಿ. ಫಿಟ್ನೆಸ್ ಬಗ್ಗೆ ಹೇಳ್ತೀನಿ. ನಾನು ಇವತ್ತು ನೋಡಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಆಗಿದೆ, ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡಿ, ವ್ಯಾಯಾಮ ಎಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ. ಯೋಗಕ್ಕೆಲ್ಲ ಹಾಸಿಗೆಯಲ್ಲಿ ಎಲ್ಲ ಅವ್ರ ಹತ್ರ ನೀನ ಎಲ್ಲ ಹಾಸಿಗೆಯಲ್ಲಿ ಎಲ್ಲ ಯೋಗ ನಡೆಯುವ ವಾಕಿಂಗ್ ಎಲ್ಲ ಹಾಸಿಗೆಯಲ್ಲಿ. ಹೀಗೆ ಹೋಗ್ತಿದ್ದೆ ಅದಕ್ಕೆ ಜಿಮ್ಮಿಗೆ ಜಿಮ್ಮಿಗೆಲ್ಲ ಹೋಗ್ತಾ ಇದ್ದಿ. ಈಗ ಒಂದು ಸ್ವಲ್ಪ ಸಮಯದಿಂದ ಬಿಟ್ಟದ್ದು ದುಡ್ಡಿಲ್ಲ. ದುಡ್ಡಿಲ್ಲ ಅಂತ ಸಮಯ ಇಲ್ಲ. ಸೊ ಹಾಗಾಗಿ ಆ ಫಿಟ್ನೆಸ್ ನ ಮೇಂಟೈನ್ ಮಾಡ್ತಾ ಇದ್ದೇವೆ ಅಷ್ಟೇ. ನಾನು ನಿಮ್ಮ ಅಪ್ಪ ಅಮ್ಮನ ಯೋಗದ ಗೆಳೆಯ ಅಂತೆ, ಹೆಸರು ಬೇಡ. ಅಂದು ಯೋಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಯಾರು? ಯಾವ ಬಾಂಬು? ಎಲ್ಲ ಒಂದೇ. ನಂಗೆ ಗೊತ್ತು. ನಿಮ್ದು ಯೋಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ಯಾರು ನಂಗೆ ಗೊತ್ತುಂಟಾ? ಅವರಿಗೆ ಗೊತ್ತು. ಅವರಿದ್ದಾರೆ ನಿಮ್ಮ ಯೋಗದವ್ರೆ. ಯಾರೆಲ್ಲ ಡೋಂಗಿ ಯೋಗದವರ ಮೇಲೆ ಬಾಂಬು ಅಂದ್ರೆ ಎಂತ? ಅಣುಬಾಂಬ ಎಂತದ್ದು ಗೊತ್ತಿಲ್ಲ. ಅದು ನಂಗೆ ಸಹ ಗೊತ್ತಿಲ್ಲ, ಅದು ಕೇಳಿದ್ರೆ ಗೊತ್ತಿಲ್ಲ. ಗೌತಮ್, ನಿಮಗೆ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ಇಷ್ಟ ಅಂತ ಕೇಳಿದ್ದಾರೆ. ಇದೊಂದು ದೊಡ್ಡ ಕಷ್ಟದ ಪ್ರಶ್ನೆ. ಇಬ್ರು ಅಂತ ಹೇಳಿ ಹ? ನಂಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅಪ್ಪ ತುಂಬಾ ಇಷ್ಟ. ಯಾಕೆ ಬೇಡ 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 ನಾನು ಅಲ್ಲ, ನನಗೆ ನಿಜ ಹೇಳ್ಬೇಕಂದ್ರೆ ಇಬ್ರು ಇಷ್ಟನೇ ತುಂಬಾ. ಬೇಡ, ನಾನೀಗ ಹೇಳ್ತೇನೆ ಅಂತ ಹೇಳ್ಬೇಕೆ, ಕೂತ್ಕೊಳ್ಬೇಕಲ್ಲ, ಇಲ್ಲಿ ಪ್ರಶ್ನೆ ಎಲ್ಲ ಕೇಳ್ಬೇಕಲ್ಲ, ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ಅವನ ಅಪ್ಪ ಅಂತ ಹೇಳ್ತೀನಿ. ನಂಗೆ ಸಣ್ಣದಿರುವಾಗ ತುಂಬಾ ಅಮ್ಮ ಇಷ್ಟ ಇತ್ತು. ಯಾಕಂತ ಹೇಳಿದ್ರೆ ಈ ಜನ ಭಯಂಕರ ಹೊಡಿತಿತ್ತು. ಅದು ಸರಿ. ಸಿಕ್ಕ ಫಂಕ್ಷನ್ಗೆ ಹೋದ್ರೆ ಸಹ ಬಿಡ್ತಿರ್ಲಿಲ್ಲ. ಅಲ್ಲಿ ಏನಾದ್ರು ಕಿತಾಪತಿ ಮಾಡಿದ್ರೆ, ಅಲ್ಲಿ ಓಡಿದ್ರೆ ಅಥವಾ ಅಲ್ಲಿ ಬಿದ್ದರೆ ಅಲ್ಲಿ ಬಿದ್ದಲ್ಲಿ ಹೊಡಿತಿದ್ರು ನಂಗೆ. ಇವ್ರು ಕಂಡ್ರೆ ಆಗ್ತಿರ್ಲಿಲ್ಲ ನಂಗೆ. ಆಮೇಲೆ ಒಂದು 10ನೇ ಕ್ಲಾಸ್ ನಂತರ ಸ್ವಲ್ಪ ನಾನು ದೊಡ್ಡದಾದಾಗೆ ಅವ್ರು ಸಣ್ಣದಾಗ್ತಾ ಹೋದ್ರು. ಆಮೇಲೆ ನಾನು ಬೈಲಿಕ್ಕೆ ಅದೆಲ್ಲ ಶುರು ಮಾಡುವಾಗ ಅವ್ರು ಸ್ವಲ್ಪ ತಣ್ಣಗಾದ್ರು. ಮತ್ತೆ ಪ್ರೀತಿ ಜಾಸ್ತಿ ಆಯ್ತು ಅವರಿಗೆ. ಆಮೇಲೆ ಮತ್ತೆ ನಾನು ಸ್ವಲ್ಪ ಬೇರೆ ಬೇರೆ ಕಡೆ ಹೋಗುದು, ಮಾತನಾಡುದು, ಮತ್ತೆ ಪ್ರೋಗ್ರಾಮ್ ಅದೆಲ್ಲ ಶುರು ಮಾಡ್ಲಿಕ್ಕೆ ಹೋಗು. ಅವ್ರಿಗೆ ನನ್ನ ಮೇಲೆ ಒಂದು ಧೈರ್ಯ ಬಂತ, ಇವಾಗ ಸಾಕ್ತಾನೆ ಒಮ್ಮೆ ಮೇಲೆ ಬರ್ತಾನೆ ಅಂತ ಧೈರ್ಯ ಬಂತು. ಅಲ್ಲಿ ತನಕ ಧೈರ್ಯ ಇರ್ಲಿಲ್ಲ ನಾನು ಏನಾಗ್ತೇನೆ ಅಂತ ಅವ್ರಿಗೆ. ಆನಂತರ ಅವ್ರಿಗೆ ಪ್ರೀತಿ ಬಂತು. ಹಾಗೆ ಪ್ರೀತಿ ಅಮ್ಮ ಈಗ ಅಮ್ಮ ಸ್ವಲ್ಪ ತುಂಬ ಪ್ರೀತಿ ನನಗೆ ಆಯ್ತಾ. ಮತ್ತೆ ತಂಗಿ ಸಹ. ಕುಮಾರ್ ಅವರೇ,
ಗೌತಮ್ ಅವರ ಬಾಲ್ಯದಲ್ಲಿ ಹೇಗಿದ್ರು, ನೀವು ಹೇಗೆ ನೋಡ್ಕೊಂಡಿದ್ರಿ? ಇದು ನಿಮ್ಗೆ ತುಂಬಾ ಗೊತ್ತಿರೋರು ಆಗಿರ್ಬೇಕು. ನೀವು ನನ್ನ ಹೇಗೆ ನೋಡ್ಕೊಂಡಿದ್ರಿ ಅಂತ ಅವ್ರಿಗೆ ಗೊತ್ತಿರ್ಬೇಕು. ಮೇ ಬಿ ಅವರೇ ಕೇಳಿದ್ದಾರೆ. ಎಲ್ಲರ ಮಕ್ಕಳನ್ನು ನೋಡಿದಾಗೆ ನಾವು ಕೂಡ ಅಷ್ಟೇ ನೋಡುದು. ಮತ್ತೆ ಕಣ್ಣಲ್ಲಿ ನೋಡುದು, ಕೈಯಲ್ಲಿ ರೂಢಿ ಆದ್ರೆ ಪೆಟ್ಟು ಕೊಡುದು. ಅದೆಲ್ಲ ಸ್ವಾಭಾವಿಕ. ಆದ್ರೆ ಎಲ್ಲ ಅಪ್ಪನಷ್ಟು ಎಲ್ಲ ಮಕ್ಕಳಿಗೆ ಅಪ್ಪ ಈ ನಮ್ಗೆ ಹೊಡಿದಿಲ್ಲ ಅಂತ ಹೊಡೆಯುವುದಿಲ್ಲ. ಹೊಡೆಯುವುದು ಯಾಕೆ ಅಂತ ಹೇಳಿದ್ರೆ ಸರಿದಾರಿಗೆ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ. ಈಗ ನೀವು ನಂಗೆ ನಮ್ಗೆ ಹೊಡಿವಾಗ ಒಟರದವರಲ್ಲ ಅಂತ ಹೇಳ್ತಿದ್ರು. ಒಟ್ಟದವ್ರು ದಾಯಿಗೆ ಜೋಗ್ಲಿಗೆ ಹಾಕ್ಬೇಕು ಅಂತ ಕೇಳ್ತಾರೆ. ಅಂದ್ರೆ ಕನ್ನಡದಲ್ಲಿ ಯಾಕೆ ಮಗನಿಗೆ ಹೊಡಿತೀರಿ ಅಂತ ಕೇಳ್ತಾರೆ. ಮಗಂದು ಚೇಷ್ಟೆ ಯಾರಿಗೆ ತಡಿಲಿಕ್ಕೆ ಅವರಿಗೆ ಗೊತ್ತುಂಟ ಇಲ್ಲಿ ಏನ್ ಮಾಡ್ತಾನೆ ಅಂತ. ಹಾಗೆ ಇನ್ನು ಲಾಸ್ಟ್ ಒಂದು ಪ್ರಶ್ನೆ, ಇನ್ನು ಬೇರೆ ಬೇರೆ ಪ್ರಶ್ನೆ ಇತ್ತು, ಇನ್ನೊಂದ್ಸರ್ತಿ ಕೇಳಬೇಕಾದ್ರೆ. ಬಿಡಿಸೋತಿಲ್ಲ. ಯುದ್ಧದ ಬಗ್ಗೆ ಅಣ್ಣ ಅಕ್ಕನ ಅಭಿಪ್ರಾಯ ಏನು ಅಂತ ಕೇಳಿದ್ದಾರೆ ಯಾರು. ಯಾವ ಯುದ್ಧ ಈಗ ಆಗ್ತುಂಟಲ್ಲ ಬೇರೆ ದೊಡ್ಡ ಈ ಯುದ್ಧದಿಂದಾಗಿ ನಮ್ಗೆ ಇಲ್ಲಿ ಗ್ಯಾಸ್ ಇಲ್ಲದೆ ಇಲ್ಲಿ ಪರದಾಡ್ತಿದ್ದೇವೆ. ಎಲ್ಲ ಕಷ್ಟಕರವಾಗಿದೆ ಎಲ್ಲ. ಆದಷ್ಟು ಬೇಗ ಯುದ್ಧ ನಿಲ್ಲಿಸಿ ನಮ್ಗೆ ಗ್ಯಾಸ್ ಬರೋದು ಬರಲಿ. ಮತ್ತೆ ಅಣ್ಣ ಅಕ್ಕ ಅಂತ ಹೇಳ್ತಾರೆ. ಮತ್ತೆ ಯುದ್ಧದಿಂದ ಅಲ್ಲಿ ಬೇಗ ಯುದ್ಧ ನಿಂತ್ರೆ ಒಳ್ಳೇದು. ಇವರು ಟಿವಿಲಿ ಬರೀ ಒಂದ್ ಟೈಮಲ್ಲಿ ಯುದ್ಧದ್ದೇ ನೋಡ್ತಿದ್ದು. ನನ್ಗೆ ಫೋನ್ ಬರ್ತಿತ್ತು, ಹೀಗಾಗ್ತುಂಟು ಹಾಗಾಗ್ತದೆ. ನಾನು ಕೂಡ ಅಲ್ಲಿ ಕೂತ್ಕೊಂಡು ಇಂಟರ್ನ್ಯಾಷನಲ್ ಸ್ಟೋರಿ ಮಾಡ್ತಾ ಇದ್ದೆ. ಅಲ್ಲಿದ್ದ ಜನಗಳು ಅಲ್ಲಿರೋದೆಲ್ಲ ನಮ್ಮವರೇ ಅಲ್ವಾ, ಕನ್ನಡಿಗರಲ್ಲ, ಭಾರತೀಯರು. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಫಾರಿನ್ ಅಲ್ಲಿ ಇದ್ದಾರೆ. ಯಾಕೆ ಅಂದ್ರೆ ಒಂದು ಜೀವ ಹೋಯ್ತಂತ ಆದ್ರೆ ನಮ್ಮ ತಾಯ್ನಾಡಿ ತಾಯಿಯ ಮಗ ಕಳ್ಕೊಂಡಾಗೆ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಯುದ್ಧ ನಿಂತು ನಮ್ಮ ಕನ್ನಡಿಗರು ಭಾರತೀಯರು ವಾಪಸ್ ಬರುವಾಗೆ ವಿಮಾನಗಳೆಲ್ಲ ಚಾಲಾಗ್ಲಿ, ಊರಿಗೆ ಬರುವ ಇಂತ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸುತ್ತಿದ್ದೆ. ಸೊ ನಾನು ಇದು ನಿಜ ಹೇಳ್ಬೇಕಂತ ಹೇಳಿದ್ರೆ ಒಂದು ಫ್ರಾಂಕ್ ಆಯ್ತಾ, ಇವರೇ ಮಾಡಿದ, ಇವರೆಲ್ಲ ಬರ್ದಿದ್ರು ಬನ್ನಿ. ಆದ್ರೆ ನನಗೆ ಪ್ರಶ್ನೆ ಕೇಳುವಾಗ ಇವ್ರು ಉತ್ತರ ಕೊಡುವಾಗ ನಿಜ ಜನ ಕೇಳಿದ್ರೆ ಎಷ್ಟು ಚಂದ ಇರ್ತದೆ ಇನ್ನು ಅಂತ ಅನ್ಸುತ್ತೆ. ಯಾಕಂದ್ರೆ ಚಂದ ಇವ್ರು ಮಾತಾಡಿದ್ರು. ಬಟ್ ಇವ್ರಿಗಿಬ್ರಿಗೆ ಗೊತ್ತಿಲ್ಲ ವಿಷಯ. ನಾನು ಬೆಳಗ್ಗೆ ಸ್ನಾನ ಮಾಡಿ ಸ್ಟಡಿ ಇವ್ರಿಗೆ ಅಂದಾಜು ಆಗಬೇಕಿತ್ತು, ಬಟ್ ಇವ್ರಿಗೆ ಎಂತ ಅಂದಾಜು ಆಗಿಲ್ಲ. ನಾನು ಹೌದು ಅಂತ ಎಣಿಸಿದೆ. ನಾನು ಮತ್ತೆ ಕೆಲವರು ನೋಡ್ನೆಲ್ಲ ನೋಡ್ತಿದ್ದೆ, ನಾನು ಅದನ್ನೆಲ್ಲ ಪ್ರಶ್ನೆ ಕೇಳ್ತಾರೆ, ಕೇಳಿದ್ರೇನಾಪ ಅಂತ ಎಣಿಸಿದೆ. ಇಷ್ಟು ಬೇಗ ಯಾರು ಕೇಳ್ತಾರೆ? ನಮ್ಮ ನೋಡಿದ ಜನ 100-200 ಜನ ಅಷ್ಟೇ, ನಮ್ಮ ಜಾಸ್ತಿ ಯಾರು ನೋಡುದಿಲ್ಲ. ಸೊ ಅವತ್ತು ಕೇಳಿದಾರೆ, ಫ್ರಾಂಕ್ ವಿಡಿಯೋ ನೋಡಿ ತುಂಬಾ ಜನ 500+ ಕಮೆಂಟ್ ಮಾಡಿದ್ರು. ಅದ್ರ ಮೇಲೆ ಮಾಡ್ಬೇಕಿತ್ತು ವಿಡಿಯೋ, ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇವಾಗ ನಿಜವಾಗ್ಲೂ ಈ ವಿಡಿಯೋ ನೋಡಿ ನಿಮ್ಗೆ ಕೆಲವು ಪ್ರಶ್ನೆಗಳೆಲ್ಲ ಬರ್ಬೋದು ಫನಿಯಾಗಿ. ಆ ಪ್ರಶ್ನೆನ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ಅದನ್ನ ನಾವು ವಿತ್ ಇವ್ರ ಜೊತೆ ಮತ್ತೆ ಆನ್ಸರ್ ನಿಮ್ಗೆ ಕೊಡ್ತೇನೆ. ಸೊ ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೋಗಿ ನನಗೆ ನಿಜವಾಗ್ಲೂ ಖುಷಿ ಆಯ್ತು, ಚೆನ್ನಾಗಿ ಮಾತಾಡಿದ್ರು. ಸೊ ನಿಮ್ಮ ಮುಂದಿನ ಪ್ರಶ್ನೆಗೆ ಖಂಡಿತ ಉತ್ತರ ಕೊಡ್ತಾರೆ. ಅಪ್ಪ ನಿಜವಾಗ್ಲೂ ತುಂಬಾ ಬ್ಯುಸಿ ಇದ್ದಾರೆ, ಆದ್ರೂ ಈ ಹೊತ್ತಲ್ಲಿ ಕೂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ಕೋಪ ಆಗ್ತದೆ, ಈಗ ಪುನಃ 2 ಬಿಡು ಅಂತ ಹೇಳಿದ್ದೇನೆ ಅವನಿಗೆ. ಇವ್ರಿಗೆ ಪ್ರ್ಯಾಂಕ್ ಅಂತ ಹೇಳಿ ಅರ್ಜೆಂಟ್ ಅಲ್ಲಿ ಇದ್ರು. ಸೊ ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಮಾಡಿ, ನಮಸ್ತೆ ಮಾಡಿ ಆಯ್ತಲ್ಲ, ಎಲ್ಲಿ ಅದು ಅಷ್ಟು ಅರ್ಜೆಂಟ್ ಯಾಕೆ? ಸೊ ಸರಿ, ಹಾಗಾದ್ರೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೇವೆ ನಾವು. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್, ಮತ್ತೆ ಸಿಗೋಣ. ಯಾರು ಮಾರೆ ಹಾಗೆಲ್ಲ ಪ್ರಶ್ನೆ ಕೇಳ್ತಾರೆ? ಚೆಕ್ ಯಾರು ಮಾರೆ ಪ್ರಶ್ನೆ ಕೇಳ್ತಾರೆ ಹಾಗೆಲ್ಲ?